ಹಾಯ್ ಹಲೋ ನಮಸ್ತೆ, ದಿಸ್ ಇಸ್ ಡೇ 140 ಆಫ್ 150 ಡೇ ಚಾಲೆಂಜ್. ಇದು 50 ಗಂಟೆಗೆ ಟೈಮು. ವಾಪಸ್ ನಾವು ಹೊಂಟೀವಿ ಆಫೀಸ್ ಕಡೆ. ಸೊ ಕೆಲಸ ಅದೆಲ್ಲ ಮುಗಿಸ್ಕೊಂಡು ಬರೋಣಂತ. ಆಮೇಲೆ ಅವತ್ತು ಯಾದಗಿರಿ ಹೋಗೋದು ನಾವು. ಸೊ ಯಾದಗಿರಿ ಹೋದ್ಮೇಲೆ ನಾಳೆ ಏನೇನು ಮಾಡ್ತೀವಿ ಏನಿಲ್ಲ ಅಂತ ಆಗ್ತೀನಂತ. ಸೊ ಸಿಗಮ್ಮ ನಾಳೆ ಪ್ಲ್ಯಾನ್ ಬಗ್ಗೆ ಹೇಳ್ತೀನಂತ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್, ಕೀಪ್ ಸಪೋರ್ಟ್. ಸೊ ಇದು ನಮ್ಮದು ಓಟ್ ಶೇಕ್, ಅದಾದಮೇಲೆ ಇದು ನಮ್ಮದು ಆಮ್ಲೆಟ್. ಸೊ ಇದು ನಮ್ಮದು ಬ್ರೇಕ್ಫಾಸ್ಟ್ ಟೈಮ್ ಇದೆ ಆ್ಯಕ್ಚುಲಿ. ಸೊ ಇದಿಷ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಫೀಸ್ ಹೋಗ್ಬೇಕು ನಾನು ಯಾದಗಿರಿ. ಸೊ ನೋಡೋಣ ಸಿಗಮ್ಮಂತ. ಆಮೇಲೆ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಟೈಮ್ ನೋಡ್ರಿ ಈಗ 10:45 ಲೈಕ್ 10:46 ಅಲ್ಲಿ. ಈಗ ನಾವು ಬಂದೀವಿ ಯಾದಗಿರಿ. ಸೊ ಇದಿಷ್ಟು ಕೆಲಸ ಒಂದಿಷ್ಟು. ಸೊ ನಿನ್ನೆ ಆಗಿರೋದು ಲೈಕ್ ನೋಡೋಣ, ಫ್ರೀ ಆಗ್ತೀವಿ 1:30 ತನಕ ನಾವು. ಅದಾದಮೇಲೆ ನಮ್ಮ ಚಾಕ್ರಿನೂ ಬರ್ತಾನೆ, ನಾನು ಹೋಗ್ಬೇಕು ವಾಪಸ್. ಅದಾದಮೇಲೆ ನಾಳೆ ಏನಂದರೆ ಲೈಕ್ ಬೆಳಗ್ಗೆ ನಂದು ಟ್ರೈನಿಂಗ್ ಆದ ತಕ್ಷಣ ಸೊ ನಂದು ಆಫ್ಟರ್ ಬ್ರೇಕ್ಫಾಸ್ಟ್ ನಾವು ಹೊಂಟೀವಿ ಸಿಂದಗಿಗೆ. ಯಾಕಂದರೆ ನಮ್ಮ ಬಸ್ಸಂದು ಅವ್ರ ತಮ್ಮಂದು ಮ್ಯಾರೇಜ್ ಅದ. ಸೊ ಹಂಗಾಗಿ ನಾನು ಪ್ರಮೋದ್ ಆಮೇಲೆ ಆ ಕಡೆಯಿಂದ ಬೇರೆ ಹುಡುಗರೆಲ್ಲ ಬರ್ಲಾಗತ್ತ ಅಂತ. ಸೊ ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ ಅಂತ. ಅಲ್ಲಿ ಹೋದ್ಮೇಲೆ ಸಿಗಮ್ಮದು ಎಲ್ಲ ಪ್ಲ್ಯಾನ್ ಏನದ ನಾಳೆನೇ ಅಲ್ಲಿ ಹೋದ್ಮೇಲೆ ಇರುತ್ತೆ ಡೈರೆಕ್ಟ್ ರೆಗ್ಯುಲರ್. ಸೊ ಅದೇನು ಫಿಕ್ಸೆಡ್ ಪ್ಲ್ಯಾನ್ ಅಥವಾ ಈ ಥರ ರುಟೀನು ಹಂಗೆ ಅದೇನಿಲ್ಲ. ಬಟ್ ಇನ್ ಕೇಸ್ ನಾನು ಬೆಳಗ್ಗೆ ಜಿಮ್ ಮಿಸ್ ಆದರೆ ನಾಳೆ ಅಲ್ಲಿ ಸಿಂದಗಿಯಲ್ಲಿ ಜಿಮ್ ಹೋಗ್ತೀನಿ ಸಾಯಂಕಾಲ. ಸೊ ಅದು ಮಾತ್ರ ಫಿಕ್ಸ್. ಸೊ ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ ಅಂತ. ಕೇಸಿಂದ ಅಲ್ಲಿ ಹೋದ್ಮೇಲೆ ಸಿಗಮ್ಮ. ನಾಳೆದೆಲ್ಲ ಪ್ಲ್ಯಾನ್ ಅಲ್ಲೇ ನೋಡ್ಕೊಳ್ಳೋಮಂತ. ಈಗೇನಂದರೆ ಫಸ್ಟ್ ಈಗ RTF ಹೋದ್ಮೇಲೆ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಏನೇನಿರುತ್ತೆ ಏನಿಲ್ಲ ನೋಡೋಮಂತ. ಇನ್ ಕೇಸ್ ಆದರೆ ವಿಡಿಯೋ ಮಾಡಿರ್ತೀನಿಲ್ಲ ಅಂತಂದರೆ ಹೋಗ್ಬೇಕಾದ್ರೆ ಸಿಗಮ್ಮಂತ. ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಟೇಕ್ ಕೇರ್, ಸಿ ಯು ಸೂನ್. ಸೊ ಟೈಮ್ 2:40 ಆಗಿದೆ ಈಗ ಟೈಮ್ ನಮ್ಮದು. ನಾನು ಈಗ ಪ್ರೆಸೆಂಟ್ ಒಬ್ಬನೇ ಬಂದೆ. ಲೈಕ್ ನೋಡ್ಬೇಕು ಈಗ ಅಲ್ಲಿ ನಾವು ತತ್ತಿ ತೊಗೊಂಡು ಹೋಗ್ಬೇಕು. ಸೊ ಎಗ್ಸ್ ಖಾಲಿ ಆಗ್ಯಾವ. ಸೊ ಎಗ್ಸ್ ಮತ್ತು ವಾಪಸ್ ಫುಲ್ ಮಾಡ್ಬೇಕು ನಮ್ಮದು ಫ್ರಿಜ್. ಸೊ ಇದಾದಮೇಲೆ ಅಲ್ಲಿಂದ ಮತ್ತೆ ಊಟ ಪಾರ್ಸಲ್ ತೊಗೊಂಡು ಹೋಗ್ಬೇಕು ನಾನು. ಅಲ್ಲಿಂದ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತದ. ಬಟ್ ಸ್ಟಿಲ್ ನೋಡ್ಬೇಕು, ಯಾಕಂದ್ರೆ ಈಗ ಆಲ್ರೆಡಿ 3 ಆಗ್ಯದ. ಸೊ ನಾನು 4:30 ತನಕ ಇದಾಗಿರ್ತದೆ ನನ್ನ ಟೈಮ್ ಫ್ರೀ ಇದು. ಸೊ 4:30 ಆದ್ಮೇಲೆ ಮತ್ತೆ ನಾನು ಎದ್ದು ಅದಾದಮೇಲೆ ಮತ್ತೆ ಎಗ್ ಬಾಯ್ಲ್ ಮಾಡ್ಬೇಕು. ಸೊ ಪ್ರೀ ವರ್ಕೌಟ್ ಮೇಲೆ ಹಿಂಗೆ ಅದ. ಸೊ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ರೆಸ್ಟ್ ಮಾಡೋದು. ಸೊ ಫಸ್ಟು ನಾವು ಎಗ್ ಅದೆಲ್ಲ ತೊಗೊಂಬಂತ. ಸೊ ಅದಾದ ಮನೆಗೆ ಹೋಗಮ್ಮ. ಆಮೇಲೆ ಏನು ಮಾಡ್ತೀವಿ ಏನಿಲ್ಲ ಅಂತ ಆಗ್ತೀನಿ ಅಂತ. ನೋಡೋಣ ಸಿಗಮ್ಮಂತ, ಬಾಯ್. ಸೊ 3:30 ಟೈಮ್ ನಮ್ದು. ಇದು ರೈಸ್ ಮತ್ತು ಚಿಕನ್ ನಮ್ಮದು. ಅದಾದಮೇಲೆ ಜಸ್ಟ್ ಬಂದು ಫ್ರಿಜ್ ಚಾಲು ಮಾಡೀವಿ. ಸೊ ವಾಟರ್ ಎಲ್ಲ ಈಗ ಜನ ಕೋಲ್ಡ್ ಆಗಲ್ಲ, ಬಟ್ ನೋಡಮ್ಮ ಎಷ್ಟಾಗುತ್ತೆ ಏನಿಲ್ಲ ಅಂತೇಳಿ. ಸೊ ಆ್ಯಪಲ್ ತರದಿತ್ತು, ಆಮೇಲೆ ಬನಾನಸ್ ಇವಿಷ್ಟು ತೊಗೊಂಬಂದಿವಿ. ನೋಡಮ್ಮ ಏನೇನಾಗುತ್ತೆ ಅಂತ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಸಿಗಮ್ಮಂತ ಆಮೇಲೆ ಹೋಗ್ಬೇಕಾದ್ರೆ. 5-10 ನಿಮಿಷಕ್ಕೆ ಟೈಮ್ ಈಗ. ಸೊ ನಾವು ಹೊಂಟೀವಿ ನಮ್ಮದು ಪ್ರೀ ವರ್ಕೌಟ್ ಮೀಲ್ ಕುಕ್ ಮಾಡೋಕ್ಕೆ. ಸೊ ಪ್ರೀ ವರ್ಕೌಟ್ ಮೀಲ್ ಏನಂದರೆ ನಮ್ಮದು 3 ಬಾಯ್ಲ್ಡ್ ಎಗ್. ಸೊ 3 ಬಾಯ್ಲ್ಡ್ ಎಗ್. ಅದಾದಮೇಲೆ ನಮ್ಮದು ಇದು ಬನಾನ ಇರ್ತದೆ. ಸೊ ಇದು ನಮ್ಮದು ಈವ್ನಿಂಗ್ ಪ್ರೀ ವರ್ಕೌಟ್ ಮೀಲ್. ಸೊ ಇದಿಷ್ಟು ಬಾಯ್ಲ್ ಮಾಡ್ಕೊಂಡು ವಾಪಸ್ ನಾವು ಇದಕ್ಕೆ ಹೋಗ್ಬೇಕಾದ್ರೆ ಸಿಗಮ್ಮಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. We'll see you soon. ಸೊ ಇಟ್ಸ್ 6:25. ನಾವು ಹೊಂಟೀವಿ ಜಿಮ್ಗೆ. ಸೊ ಎಲ್ಲಿ ನಮ್ಮದು ಚಂದು ಗಾರ್ಗಿ ಅವ್ರ ಅಂಗಡಿ ಬಲ್ಲಿ. ಇಲ್ಲಿಂದ ಜಿಮ್ ಒಂದು ಮ್ಯಾಕ್ಸ್ ಅಂದರೆ 5 ಮಿನಿಟ್ಸ್ ತೊಗೋತದೆ. ಸೊ 6:30 ಅನ್ಕೋತೀನಿ ನಾನು ಜಿಮ್ ರೀಚ್ ಆಗೋಕ್ಕಾದ್ರೆ. ಸೊ 6:30 to 7:30, 8:39. ಸೊ ಐ ಥಿಂಕ್ 9ಗೆ ಫ್ರೀ ಆಗ್ತೀವಿ ಅಂತ ಅನ್ಕೋತೀನಿ. ಇಲ್ಲ 9 ಮೇಲೆ ಆಗ್ಬೋದು. ಸೊ ನೋಡೋಣ ಮತ್ತೆ ಯಾವಾಗ ಫ್ರೀ ಆಗ್ತೀವಿ ಅಂತ. ಯಾಕಂದರೆ ಇವತ್ತು ಫುಲ್ ಬಾಡಿ ವರ್ಕೌಟು. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್. ಸೊ ನಾವಿದೆಲ್ಲ ಪ್ರೀ ವರ್ಕೌಟ್ ಮೇಲೆ ತೊಗೊಂಡು ಬಂದ್ವಿ ಎಲ್ಲಿ ಅಂದರೆ ಜಿಮ್ಗೆ. ಸೊ ಜಿಮ್ಮಲ್ಲಿ ಏನಿರುತ್ತೆ ಇವತ್ತು ಅಂದರೆ ನಮ್ಮದು ಫುಲ್ ಬಾಡಿ ವರ್ಕೌಟು. ಸೊ ಫುಲ್ ಬಾಡಿ ವರ್ಕೌಟಲ್ಲಿ 6 ವೇರಿಯಂಟ್ ಬ್ಯಾಕ್ ಎಕ್ಸಸೈಸ್ ಇರುತ್ತೆ, 4 ವೇರಿಯಂಟು ನಮ್ಮದು ಚೆಸ್ಟ್, ಬೈಸೆಪ್ 2 ಆಮೇಲೆ ಟ್ರೈಸೆಪ್ 2. ಸೊ ಇದೆರಡು ಹೆಂಗಂದರೆ ಸೂಪರ್ ಕಾಂಬಿನೇಷನ್ ಇರ್ತದೆ. ಇದ್ರ ಜೊತೆ ಒಂದು ಟ್ರ್ಯಾಪ್ ಎಕ್ಸಸೈಸ್ ಇರ್ತದೆ, ಒಂದು ರಿಯಲ್ ಡೆಲ್ಟ್ ಎಕ್ಸಸೈಸ್ ಇರ್ತದೆ. ಬಟ್ ಹೆವಿ ಇರೋದ್ರಿಂದ ಎಕ್ಸಸೈಸ್ಗಳು 2 ಸೆಟ್ ಈಚ್ ಹೊಡಿತೀವಿ. ಲೈಕ್ ಫೇಲ್ಯೂರ್ ಇರ್ತದೆ ಎಲ್ಲಸ್. ಆಮೇಲೆ ನಮ್ಮ ರಮೇಶ್ ಮದುವೆ ಆದ ಅಂದ್ರೂ ಜಿಮ್ ಬಿಡೋಲ್ಲ, ಅದು ಡೆಡಿಕೇಶನ್ ಅಂದರೆ. ಸೊ ಇವ ಬಂದಾನ.
ಸೊ ಇವನ ಜೊತೆ ಮಾಡ್ಲಾಕತ್ತೀನಿ ಇವತ್ತು ವರ್ಕೌಟ್. ಸೊ ಯಾರಿರಲಿಲ್ಲ, ಓಕೆ ನಾನು ಮಾಡ್ತೀನಿ ಅಂದ, ಓಕೆಪ್ಪ ಮಾಡಂತ ಹೇಳಿನಿ. ಸೊ ನನ್ನ ಜೊತೆ ನಾನು ಇಬ್ಬರು ಮಾಡ್ಲಾತೀವಿ ವರ್ಕೌಟ್. ನಮ್ಮದು ಚೆಸ್ಟಲ್ಲಿ ಇರುತ್ತಾ 4 ವೇರಿಯಂಟಲ್ಲಿ ಎಕ್ಸಸೈಸ್ ಏನಂತಂದರೆ, ಫಸ್ಟ್ ನಮ್ಮದು ಫ್ಲ್ಯಾಟ್ ಡಂಬಲ್, ಅದಾದಮೇಲೆ ಇನ್ಕ್ಲೈನ್ ಡಂಬಲ್, ಅದಾದಮೇಲೆ ನಮ್ದು ಇರುತ್ತಾ ಇನ್ನೊಂದು ಎಕ್ಸಸೈಸ್ ಪೆಗ್ ಡೆಕ್, ಅಂದರೆ ಬಟರ್ಫ್ಲೈಸ್ ಅಂತ ಮಾಡ್ತೀವಲ್ಲ. ಸೊ ಅದು ಆ ಬಟರ್ಫ್ಲೈ ಜೊತೆ ಅದಾದಮೇಲೆ ನಾವು ಇನ್ನೊಂದು ಎಕ್ಸಸೈಸ್ ಮಾಡ್ತೀವಿ, ಡಿಕ್ಲೈನ್ ಕೇಬಲ್. ಸೊ ಡಿಕ್ಲೈನ್ ಕೇಬಲ್ಲು, ಆಮೇಲೆ ಇವಿಷ್ಟು ನಮಗೆ 4th ಎಕ್ಸಸೈಸ್ ನಮ್ಮದು ಚೆಸ್ಟಲ್ಲಿ. ಆಮೇಲೆ ಈ 4 ಎಕ್ಸಸೈಸ್ಗಳು ಹೆಂಗಂದರೆ 2 ಸೆಟ್ ಈಚ್, ಅದಾದಮೇಲೆ ಟಿಲ್ ಫೇಲ್ಯೂರ್ ಇರ್ತವೆ, ವಿತ್ ವೇಟೆಡ್ ಇರ್ತದೆ, ಯಾವುದು ಲೈಕ್ ನಾರ್ಮಲ್ ವೇಟ್ ಈ ಥರ ಏನು ಇರೋಂಗಿಲ್ಲ. ಸೊ ಇದಾದಮೇಲೆ ಏನಂತಂದರೆ ನಾವು ಶಿಫ್ಟ್ ಆಗ್ತೀವಿ ಬ್ಯಾಕಿಗೆ. ಸೊ ಬ್ಯಾಕಲ್ಲಿ ಏನಂತಂದರೆ 6 ವೇರಿಯಂಟ್ ಎಕ್ಸಸೈಸಸ್, 6 ವೇರಿಯಂಟ್ ರೆಗ್ಯುಲರ್ ನಾವು ಮಾಡ್ತಲ್ಲ ಆ ಎಕ್ಸಸೈಸ್ಗಳು. ಬಟ್ ಈ ಚೆಸ್ಟಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ನಮ್ಮದು ಮಸಲ್ ಯಾವ ಥರ ಪಂಪ್ ಆಗ್ಲಿಕ್ಕತ್ತು ಅಂತ. ಸೊ ಹೆವಿ ಅಂದರೆ ಹೆವಿ ಪುಷ್ ಮಾಡೋದ್ರಿಂದ ಮಸಲ್ಸ್ ಬ್ರೇಕ್ ಡೌನ್ ಹೆವಿ ಆಗುತ್ತೆ. ಸೊ ಅದನ್ನು ನಾವು ಲೈಕ್ ಮತ್ತೆ ವಾಪಸ್ ರೀಬಿಲ್ಡ್ ಮಾಡ್ಬೇಕು ಅಥವಾ ರೀಕಂಪೋಸ್ ಮಾಡ್ಬೇಕಪ್ಪ ಅಂತಂತಂದರೆ ಪ್ರಾಪರ್ ಡಯಟ್ ಮತ್ತು ಅದ್ರ ಜೊತೆ ನಮಗಿರುತ್ತೆ. ಸೊ ಪ್ರಾಪರಾಗಿ ಲೈಕ್ ರೆಸ್ಟ್ ಬೇಕು. ಇದು ನಮ್ಮದು ರೆಗ್ಯುಲರ್ ರೂಟೀನ್. ಸೊ ಇದ್ರ ಜೊತೆ ನಾವೀಗ ಬ್ಯಾಕಲ್ಲಿ ಹೋಗ್ತೀವಿ. ಏನಂದರೆ ಬ್ಯಾಕಿಗೆ 6 ವೇರಿಯಂಟ್ ಆಫ್ ಎಕ್ಸಸೈಸಸ್. ಒಂದು ನಮಗೆ ಲ್ಯಾಟ್ ಪುಲ್ ಡೌನ್ ಮಷೀನ್, ಅದಾದಮೇಲೆ ಸಿಂಗಲ್ ಹ್ಯಾಂಡೆಡ್ ಲ್ಯಾಟ್ ಪುಲ್ ಡೌನ್ಸು. ಸೊ ಇದ್ರ ಜೊತೆ ನಾವು ಮಾಡ್ತೀವಿ ನೆಕ್ಸ್ಟ್ ಚೆಸ್ಟ್ ಸಪೋರ್ಟೆಡ್ ಹಾರಿಜಾಂಟಲ್ ಮತ್ತು ವರ್ಟಿಕಲ್. ಇದಾದಮೇಲೆ ಬೆಂಟ್ ಓವರ್ ಬಾರ್ಬೆಲ್ರು, ಆದಮೇಲೆ ಬೆಂಟ್ ಓವರ್ ಏಟ್ಸ್ರು. ಇದು ನಮ್ಮದು 6 ವೇರಿಯಂಟ್ ಆಫ್ ಎಕ್ಸಸೈಸ್ ನಮ್ಮದು ಬ್ಯಾಕಲ್ಲಿ. ಇದ್ರ ಜೊತೆ ಟ್ರೈಸೆಪ್ ಬೈಸೆಪ್ ಏನಂತಂದರೆ ಒಂದು ಟ್ರೈಸೆಪ್ ಪುಷ್ ಡೌನು, ಸೊ ಅದ್ರ ಜೊತೆ ಪಿ ಸರ್ಕಲ್ಸ್. ಸೊ ಅದಾದಮೇಲೆ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಅಥವಾ 45 ಡಿಗ್ರಿ ಆ್ಯಂಗಲ್ ಟ್ರೈಸೆಪ್ ಹೊಡಿತೀವಿ. ಸೊ ಅದ್ರ ಜೊತೆ ನಾವು ಇನ್ನೊಂದು ಎಕ್ಸಸೈಸ್ ಏನು ಮಾಡ್ತೀವಿ ಅಂತಂದರೆ ಇನ್ಕ್ಲೈನ್ಡ್ ಬೆಂಚ್ ಡಂಬಲ್ ಕಲ್ಸ್ ಅಂತ ಬೈಸೆಪ್ಪಲ್ಲಿ. ಸೊ ಇದು ನಮ್ಮದು ಕಂಪ್ಲೀಟ್ ವರ್ಕೌಟ್. ಇದ್ರ ಜೊತೆ ಟ್ರ್ಯಾಪ್ಸಿನ್ ಅಂತ ಗೊತ್ತದ ನಿಮಗೆ, ಕೇಬಲ್ ಮಾಡ್ತೀವಿ. ಸೊ ಅದು ಮಾಡಬೇಕಾದ್ರೆ ನನಗೆ ಲೈಕ್ ಒಂದು ಫೋನ್ ಬಂದಿತ್ತು, ಅದು ಒಂದು ಮತ್ತು ರಿಯಲ್ ಡೆಲ್ಟಲ್ಲಿ. ಸೊ ಹಂಗಾಗಿ ಆ ವೀಡಿಯೋಸ್ಗಳೆಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಲೈಕ್ ಪೋಸ್ ಅಥವಾ ಏನಾದರೂ ಪೋಸಿಂಗ್ ಅದೇ ಮಾಡಿಕೊಂಡು ಅಲ್ಲಿಂದ ಒಂದಿಷ್ಟು ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕಂತದ. ಸೊ ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ ಅಂತ ಹೇಳಿ ಗೇಸಿಂದ ಆಗ್ತೀನಂತ. ಸೊ ಇದು ಆಲ್ಮೋಸ್ಟ್ ಅಲ್ಲಿ ಇವತ್ತು ನಮ್ಮದು ಲೈಕ್ 6 10 + 2 12 + 4 ಅಂದರೆ 16 to 17 ಎಕ್ಸಸೈಸ್ ಇರುತ್ತೆ. ಸೊ ಆಲ್ಮೋಸ್ಟ್ ನಮಗೆ 3 hour ಕ್ಯಾರಿ ಮಾಡ್ತದೆ. ಯಾಕಂದರೆ ನಮ್ಗೆ ಹೆಚ್ಚಿಗೆ ಎಕ್ಸಸೈಸ್ಗಳಿರೋದ್ರಿಂದ. ಸೊ ಹಂಗಾಗಿ 3 hour 3.5 hour ನಮಗೆ ಈಗ ಜಿಮ್ನಾಗ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಎನರ್ಜಿ ಡೌನ್ ಆಗಿದೆ ನಮ್ಮದು. ಸೊ ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ ಎವ್ರಿ ಎಕ್ಸಸೈಸ್ 2 ಸೆಟ್ ಈಚ್ ಇದು ಮಾಡ್ಲಾಕತ್ತೀವಿ. ಸೊ ಕೆಲವೊಂದು ಎಕ್ಸಸೈಸ್ಗಳು ಹೆಂಗಂದರೆ ಚೆಸ್ಟಲ್ಲಿ ಒಂದಿಷ್ಟು ಮ್ಯಾಕ್ಸಿಮಮ್ ನೋಡಿದ್ವಿ ಲೈಕ್ ಪುಲ್ ಎಕ್ಸಸೈಸ್ಗಳು. ಆಮೇಲೆ ಕೆಲವೊಂದು ಮಷಿನ್ ಎಕ್ಸಸೈಸ್ಗಳು ಏನಂತಂತಂದರೆ ಪುಷ್ ಎಕ್ಸಸೈಸ್ಗಳು. ಸೊ ಪುಷ್ ಎಕ್ಸಸೈಸ್ ಎಲ್ಲ ಜಾಸ್ತಿ ಲೈಕ್ 40 35 ಈ ಥರ ಹೊಡೆದ್ವಿ. ನಮ್ಮದು ಮಷಿನ್ ಎಕ್ಸಸೈಸ್ಗಳಿರುತ್ತಲ್ಲ, ಸೊ ಅದರಲ್ಲಿ ಏನು ಮಾಡಿವಿ ಅಂತಂದರೆ ಒಂದು ಸ್ವಲ್ಪ ಲೈಟ್ ವೇಟೆಡ್ ಹೊಡೆದ್ವಿ, ಲೈಕ್ ಒಂದು 10 kgs ಆ ಥರ ರೆಗ್ಯುಲರ್ ಹೊಡೆಯೋದಕ್ಕಿಂತ ಕಮ್ಮಿ ಹೊಡೆದ್ವಿ. ಸೊ ಅಷ್ಟೇ, ಅದು ಬಿಟ್ಟರೆ ಅದರಲ್ಲಿ ಏನು ಚೇಂಜಸ್ ಇಲ್ಲ ನಮಗೆ. ಸೊ ಹೆವಿ ಅಂದರೆ ಹೆವಿ ಲೈಕ್ ಹೇಳೋಕ್ಕಾಗಲ್ಲ ಆ ಥರ ವರ್ಕೌಟ್ ಮಾಡಿದ್ವಿ. ಲೈಕ್ ಇನ್ನೊಂದು ಏನಂದರೆ ನನಗೆ ಆಲ್ರೆಡಿ ಒಂದು ಸ್ವಲ್ಪ ಕಾಲು ಹೆವಿ ಅಂದರೆ ಹೆವಿ ಪೇನ್ ಆಗ್ತದೆ. ಸೊ ಹಂಗಾಗಿ ಲೈಕ್ ನಾನು ಮನೆಗೆ ಹೋದ್ಮೇಲೆ ಇನ್ ಕೇಸ್ ಇದ್ದರೆ ಮನಸ್ಸು ವಾಕ್ ಹೋಗ್ತೀನಿ, ಅದನ್ನು ಹಾಕಿರ್ತೀನಿ ನಿಮ್ಗೆ ನಾನು ಹೋಗೋದು ಬಿಡೋದು. ಸೊ ಇನ್ ಕೇಸ್ ಹೋಗಲಿಲ್ಲ ಅಂತಂತಂದರೆ ಅದನ್ನು ಮೆನ್ಷನ್ ಮಾಡಿರ್ತೀನಿ. ಯಾಕಂದರೆ ನಾಳೆ ಒಂದು ಸ್ವಲ್ಪ ನಾನು ಮತ್ತೆ ವಾಪಸ್ ಇದಕ್ಕೆ ಹೋಗ್ಬೇಕು. ಸೊ ರೆಸ್ಟ್ ಆದರೂ ಸಿಗುತ್ತೆ ನನಗೆ. ಸೊ ಹೋಗಿ ಜಸ್ಟ್ ನಾನು ಊಟ ಅದೆಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಅದೆಲ್ಲ ಆಗಿ ಮಲ್ಕೊಳ್ಳೋಕೆ ಹೋಗ್ತೀವಿ. ಸೊ ಅದ್ರ ಬಗ್ಗೆ ಏನಿರುತ್ತೆ ನಿಮ್ಗೆ ಅಪ್ಡೇಟ್ ಆಗ್ತೀನಂತ. ಸೊ ಇದು ನಮ್ಮದು ಬೈಸೆಪ್ಪು ಮತ್ತು ಟ್ರೈಸೆಪ್ಪಲ್ಲಿ ನೋಡ್ಬೋದು. ಟ್ರೈಸೆಪ್ಪು ನಮ್ಗೆ ಹೆಂಗೆ ಫ್ಲೆಕ್ಶೂಟ್ ಅಲ್ಲತ್ತದ, ನಮ್ಮದು ಟ್ರೈಸೆಪ್ದು ಹೆಡ್. ಅದ್ರ ಜೊತೆ ನಮಗಿರುತ್ತೆ ಬೈಸೆಪ್ಪಲ್ಲಿ ಪಿ ಸರ್ಕಲ್ಸ್. ಸೊ ಇದು ಪಿ ಸರ್ಕಲ್ಸ್ ಹೇಳ್ಬಾರ್ದು, ಆ ಲೆವೆಲಲ್ಲಿ ನಮಗೆ ಬೈಸೆಪ್ಪಿಗೆ ಪಂಪಿಗೆ ಆಮೇಲೆ ನಮ್ಮದು ಲೈಕ್ ಗ್ರೋತಿಗೆ ಹೆಲ್ಪ್ ಮಾಡ್ತದೆ. ಹೆವಿ ಅಂದರೆ ಹೆವಿ ರಿಸಲ್ಟ್ ಅದರದ್ದು. ಸೊ ಪಿ ಸರ್ಕಲ್ಸ್. ಸೊ ಇನ್ ಕೇಸ್ ನೀವು ಯಾರಾದರೂ ಪಿ ಸರ್ಕಲ್ಸ್ ಯೂಸ್ ಮಾಡೋಕತ್ತಿಲ್ಲ ಅಂತಂದರೆ ಸೊ ಅದನ್ನು ಯೂಸ್ ಮಾಡಿರಿ ಪಿ ಸರ್ಕಲ್ಸ್. ಸೊ ವೆರಿ 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 ಗುಡ್ ಎಕ್ಸಸೈಸ್ ಅದು. ಸೊ ಇದಾದಮೇಲೆ ನಾವೇನಂದರೆ ಇವತ್ತು ಇಲ್ಲಿ ಎಕ್ಸಸೈಸ್, ಸೊ ನಾಳೆ ಅಲ್ಲಿ ಹೋಗ್ತೀವಿ, ಎಕ್ಸಸೈಸ್ ಮಾಡ್ತೀನಿ ಅಂತ ಅಂದ್ಕೊಂಡೀನಿ. ಯಾಕಂದರೆ ನಾನು ಆಲ್ರೆಡಿ ನನ್ನ ಬ್ಯಾಗ್ ಅದೆಲ್ಲ ತೊಗೊಂಡು ಹೋಗ್ತೀನಿ. ಅದ್ರ ಬಗ್ಗೆ ನಿಮಗೆ ಬೇಕಾದ್ರೆ ನಾಳೆನೂ ವೀಡಿಯೋ ಸಿಗುತ್ತೆ ಅದರಲ್ಲಿ, ಏನದ ನಾನು ಏನು ತೊಗೊಂಡು ಹೊಂಟೀನಿ ಏನಿಲ್ಲ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಇದ್ರಾಗ ಯೂಟ್ಯೂಬಲ್ಲಿ ಸಿಗುತ್ತಿರ್ತ. ಸೊ
ಸೊ ಸಿಗಮಂತ ಅದ್ರದ್ದು ಏನಿರ್ತದೆ ಏನಿಲ್ಲ ಅಂತ ಹೇಳಿಸಿಂದ. ಸೊ ಈಗ ನಾವು ಹೋಗ್ತೀವಿ, ನಮ್ದು ಕಂಪ್ಲೀಟ್ ಆರ್ಮ್ಸ್ ಎಕ್ಸಸೈಸ್ ಮಾಡ್ಬೇಕು. ಲೈಕ್ 2 ಸೆಟ್ ಈಚ್ ಇರುತ್ತೆ, 2 ಎಕ್ಸಸೈಸಸ್. ಸೊ ಅದು ಹೆಂಗಂದರೆ ಬೈಸೆಪ್ ಮತ್ತು ಟ್ರೈಸೆಪ್ ಮತ್ತು ಬೈಸೆಪ್ ಸೂಪರ್ ಕಾಂಬಿನೇಷನ್ ಎಕ್ಸಸೈಸಸ್ ಇರ್ತದೆ. ಸೊ ಅದರಲ್ಲಿ ನಮಗೆ ಅಷ್ಟೊಂದು ಜಾಸ್ತಿ ಏನು ಸ್ಟ್ರೆಸ್ ಇರೋಂಗಿಲ್ಲ. ಸೊ ನಿನ್ನೆ ನಾವು ರೆಗ್ಯುಲರ್ ಜಾಸ್ತಿ ಲೈಕ್ ವರ್ಕೌಟ್ ಹೊಡೆದಿದ್ವಿ, ಅದು ನಮ್ಮದು ಇಲ್ಲ ಅಂದ್ರೂ, ಲೈಕ್ ನಮ್ಮದು ಹಾಲಿಡೇ ಅದ ಅಂತಂದ್ರೂ. ಸೊ ಇದು ನಮ್ಮದು ಇಲ್ಲಿಂದ ಮನೆಗೆ ಹೋದ್ಮೇಲೆ ಸಿಗಮಂತ ಬಾಯ್. ಸೊ ನಾವು ಬೈ ವಾಕ್ ಮನೆಗೆ ಬಂದ್ವಿ. ಸೊ ನೋಡ್ಬೋದು ಟೈಮು. ಸೊ 9:15. ಊಟ ಮಾಡ್ಕೊಂಡು ಬೈ ವಾಕ್ ಮತ್ತು ಒಂದು ರೌಂಡ್ ಹೊರಗೆ ಹೋಗ್ಬೇಕು. ಸೊ ಇನ್ ಕೇಸ್ ಆದರೆ ಹೋಗ್ತೀನಿ, ಇಲ್ಲ ಯಾಕಂದರೆ ಆಲ್ರೆಡಿ ನನಗೆ ಹೆವಿ ಪೇನ್ ಆಗ್ಲತ್ತದ ಕಾಲು. ಸೊ ನಡೆಯೋಕ್ಕಾಗ್ಲತ್ತಿಲ್ಲ ಆ್ಯಕ್ಚುಲಿ. ಹಾಗಾಗಿ ವರ್ಕೌಟು ಹೆವಿ ಇಂಟೆನ್ಸಿವ್ ವರ್ಕೌಟ್ ಆಯ್ತು ಈಗ. ಸೊ ಈ ವಿಡಿಯೋ ಮಾಡಬೇಕಾದ್ರೆ ಇದು ನಾನು ನೋಟಿಫಿಕೇಷನ್ ಸೆಟ್ಟಿಂಗ್ಸ್ ಒಂದು ಸಾಕಾಗ್ಯದ. ಅಲಾರಾಮ್ಸು, ಆಮೇಲೆ ಅದು ಕಂಪ್ಲೀಟ್ ಆಯ್ತು, ಇದು ಕಂಪ್ಲೀಟ್ ಆಯಿತು, ಗೋಲ್ ಕಂಪ್ಲೀಟ್ ಆಯ್ತು ಅಂತೇಳಿ ನಾವು ಡೈಲಿ ಮಾಡೋದೇ ಅದು ಗೋಲ್. ಮತ್ತು ಇದು ನನಗೆ ನಾನು ಆ್ಯಪಲ್ ರಿಮೈಂಡ್ ಮಾಡಿದ್ರಾಗ ಹುಚ್ಚಿಡ್ದಂಗಲ್ಲತ್ತ ನನಗೆ. ಸೊ ನೋಡಮ್, ಇನ್ ಕೇಸ್ ಆದರೆ ಹೋಗ್ತೀನಿ, ವಾಕಿಲ್ಲ ಅಂದ್ರೆ ಇಲ್ಲ. ಯಾಕಂದರೆ ಆ್ಯಸ್ ಮೆನ್ಷನ್ ಮಾಡಿದಂಗೆ ಕಾಲು ಬೇನೆ ಆಗ್ಲತ್ತದ. ಆಮೇಲೆ ಬೆಳಗ್ಗೆ ಸ್ವಲ್ಪ ನಾಳೆ ಟ್ರೈನಿಂಗ್ ಕೊಟ್ಟು ಮತ್ತು ಸಿಂಧಿಗೆ ಹೋಗ್ಬೇಕು ನಾನು. ಸೊ ನಮ್ಮ ಬಶರ್ ಬಲ್ಲಿ. ಸೊ ಸಿಗಮಂತ ಹೆವಿ ಅಂದರೆ ಹೆವಿ, ಲೈಕ್ ನನಗೀಗ ಹಸುವಾಗ್ಯದ. ಸೊ ಹಂಗಾಗಿ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್. ಈಗ ಆಗ್ತೀನಂತ, ಏನೇನು ಊಟ ಮಾಡ್ತೀನಂತ. ಸೊ ಸ್ಟೇ ಟ್ಯೂನ್. ಸೊ ಈಗಿದೆ ನಮ್ಮದು 9:20 ಟೈಮು. ಇದು ರೈಸ್ ಮತ್ತು ಚಿಕನ್ ನಮ್ಮದು ವಿತ್ ಆನಿಯನ್ಸ್. ಈಗಿದೇನೆಂದರೆ ನೆಟ್ಫ್ಲಿಕ್ಸ್ನಾಗ ಒಂದು ಫಿಲ್ಮ್ ರಿಲೀಸ್ ಆಗಿದೆ, ಯಾವುದಂದರೆ ಜಾಕ್. ಸೊ ಅದನ್ನು ನೋಡ್ಕೊಂತ ಊಟ ಮಾಡ್ತೀವಿ. ಸೊ ನೋಡೋಣ ಸಿಗಮಂತ. ಮೇ ಬಿ ಐ ಥಿಂಕ್ ನಾನು ಹೋಗಲ್ಲ ಈಗ ವಾಕ್. ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು ಲೈಕ್ TV ಯೂಸ್ ಮಾಡ್ಕೊಂಡು, ಇಲ್ಲಾಂದರೆ ಮೊಬೈಲ್ ಯೂಸ್ ಮಾಡ್ತೀನಿ. ಅದಾದ ತಕ್ಷಣ ಮಲ್ಕೊಳ್ಳೋಕೆ ಹೋಗ್ತೀನಿ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್. ಸೊ ಈಗಿದು ಟೈಮ್ ನಮ್ದು 11 ಆಗುತ್ತದ. ನಾವೇನಂದರೆ ಇದು ಕೆಮಿಕಲ್ಸ್ ಐತ್ರಿ ಮತ್ತು ಇದು ನೆನೆಟ್ಟು ಸೊ ಮಲ್ಕೊಳ್ಳೋಕೆ ಹೋಗ್ತೀವಿ. ದಟ್ಸ್ ಇಟ್ ಫಾರ್ ಟುಡೇ. ಸೊ ವಿ ಆರ್ ಸೈನಿಂಗ್ ಆಫ್ ಯು ನೌ ಆ್ಯಂಡ್ ಗುಡ್ ನೈಟ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಸೊ ಟುಮಾರೋ ವಿ ಹ್ಯಾವ್ ಎ ಹೆವಿ ಬಿಸಿ ಶೆಡ್ಯೂಲ್. ಸೊ ಸಿಗಮಂತ ಮತ್ತು ನಾಳೆ ಏನೇನು ಮಾಡ್ತೀವಿ ಅಂತ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್, ಸಿ ಯು ಸೂನ್.